ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ದಯವಿಟ್ಟು ನಮ್ಮ ಕವನ ಸಂಕಟಗಳು ಬೆಟ್ಟದಡಿಯ ಇಲ್ಲ ಅಂತಕ್ಕಂಥ ಸುಳ್ಳುಗಳನ್ನ ಕೇಳ್ತಾ ಇದೆ. ಬದಲಾಗಿ ಇವೆಲ್ಲವೂ ಕೂಡ ಸಮಾಜಕ್ಕೆ ಮತ್ತು ಮನುಷ್ಯನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂಥ ಅಂಶಗಳು. ಇವತ್ತು ನಾವನ್ನೇನು ನೋಡ್ತಾ ಇದ್ದೀವಿ, ಯುದ್ಧದ ಪರಿಸ್ಥಿತಿ ಮತ್ತು ಯುದ್ಧದ ಸನ್ನಿವೇಶಗಳು, ಇಂಥ ಸಂದರ್ಭದಲ್ಲಿ ಬುದ್ಧ ಅತ್ಯಂತ ಹೆಚ್ಚು ಪ್ರಸ್ತುತನಾಗ್ತಾ ಇದ್ದಾನೆ ಅನ್ನೋದು ನನ್ನ ಅನಿಸಿಕೆ. ಆಗಲೇ ನಿರೂಪಕರು ಹೇಳಿದ್ರು, ಅಪ್ಪ ದೀಪೋಭವ ಅಂತ, ಅಂದರೆ ನಿನ್ನ ದೀಪ ನೀನೇ ಆಗು ಅಂತ. ಈ ಮಾತು ಮನುಕುಲಕ್ಕೆ ಕೊಟ್ಟಂತಹ ಒಂದು ದೀವಿಗೆ ಅನ್ನೋದು ನನ್ನ ಅನಿಸಿಕೆ. ಮಹಾಕಾವ್ಯ ನಮ್ಮ ಜಗತ್ತಿಗೆ ಸಿಕ್ಕಿರೋದೇನೋ ಅಂತ ನಾನು ಕನಸು ಕಾಣ್ತೀನಿ. ಬುದ್ಧ ಆಗಿನ ಸಂಸ್ಕೃತ ನಡೀತಾ ಇರುವಂತಹ ಕಾಲದಲ್ಲಿ ಸಂಸ್ಕೃತವನ್ನ ಪಕ್ಕಕ್ಕಿಟ್ಟು ಜನಮಾನಸಕ್ಕೆ ಬರಬೇಕು ಅಂತ ಅವನು ಪಾಲಿ ಭಾಷೆಯಲ್ಲಿ ಅವನ ತತ್ವಗಳನ್ನ ಬೋಧಿಸ್ದ. ಅದೇ ರೀತಿ ಮಹಾವೀರ ಕೂಡ ಇಬ್ಬರು ಎಂತ ಪಾತ್ ಬ್ರೇಕರ್ಸ್ ಅಂತ ಅನ್ಸತ್ತೆ. ಅವರು ಕೂಡ ಸಂಸ್ಕೃತವನ್ನು ಹೊದಿಗೊತ್ತಿ ಪ್ರಾಕೃತವನ್ನ ಕೈಗೆತ್ಕೊಳ್ತಾರೆ. ಅಂದ್ರೆ ನೀವು ಜನಮಾನಸಕ್ಕೆ ಹತ್ರ ಆಗ್ಬೇಕು ಅಂದ್ರೆ ಅವ್ರು ಬಳಸೋ ಅಂತ ಭಾಷೆಯಿಂದ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಅದು ಅವರಿಗೆ ತಲುಪುತ್ತೆ ಅಂತ. ಮಾತ್ರ ಇವತ್ತಿನ ನಮ್ಮ ಮಾನವನ ಅಭಿವೃದ್ಧಿ ಸಾಧ್ಯ. ಮಹಾತ್ಮ ಗಾಂಧೀಜಿಯವರು ಯಾಕೆ ಅಹಿಂಸಾ ತತ್ವವನ್ನ ಈ ದೇಶಕ್ಕೆ ಪ್ರತಿಪಾದಿಸಿದ್ರು? ನಾವು ಕೂಡ ಹಿಂಸೆಯನ್ನ ಇಟ್ಕೋಬೋದಾಗಿತ್ತಲ್ಲ. ಆದ್ರೆ ಅಹಿಂಸೆಯಿಂದ ಸ್ವತಂತ್ರ ಪಡೆದಂತ ಈ ರಾಷ್ಟ್ರ ಇಡೀ ಜಗತ್ತಿಗೆ ಶಾಂತಿ ಸಂದೇಶವನ್ನ ಬುದ್ಧನ ಮೂಲಕ, ಬೌದ್ಧ ಪೌರ್ಣಿಮೆಯ ಮೂಲಕ ಜಗತ್ತಿಗೆ ಶಾಂತಿ ಸಂದೇಶವನ್ನ ನಾವು ಸಾರೋಣ ಅನ್ನುವಂಥ 25,000 ಅರ್ಹ ಪ್ರಶಸ್ತಿ ಇದು. ಮೇಲೆ ಇರುವಂತಹ ಎಲ್ಲ ಹಿರಿಯರಿಗೂ ನಾನು ಅಥವಾ ನನಗೆ ಈ ಸೈನ್ಸ್ ಓದಕ್ಕಾಗ್ಲಿಲ್ಲ, ಅಥವಾ ನನಗೆ ಲಿಟ್ರೇಚರ್ ಮಾಡೋಕ್ಕಾಗ್ಲಿಲ್ಲ, ಅಥವಾ ನನಗೆ ಅಭಿನಯ ಕಲಿಯಕ್ಕಾಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಮ ಮಕ್ಕಳ ಮೇಲೆ ಒತ್ತಡವನ್ನ ಹಾಕುವ ಕೆಲಸವನ್ನ ಅಥವಾ ದುಸ್ಸಾಹಸವನ್ನ ದಯಮಾಡಿ ಮಾಡಿ. ಆ ಮಕ್ಕಳು ನೈಸರ್ಗಿಕವಾಗಿ ಅರಳೋದಕ್ಕೆ ಅವರ ಕಲೆ, ಅವರ ಪ್ರತಿಭೆ ಮತ್ತು ಅವರಲ್ಲಿರ್ತಕ್ಕಂಥ ಆ ಮನುಷ್ಯತ್ವದ ಚಿಲುಮೆ ತಾವಾಗಿ ತಾವು ಅದು ನೈಸರ್ಗಿಕವಾಗಿ ಅರಳೋದಕ್ಕೆ ಅವಕಾಶವನ್ನ ಮಾಡಿ. ಯಾವುದೂ ಇಲ್ಲ. ಜನಪದ ಅಂತಂದ್ರೆ ಅದರಲ್ಲಿ ನಮ್ಮ ಶ್ರಮಿಕರ ನೋವು, ನಲಿವು, ಕಷ್ಟ, ಸುಖ, ದುಃಖ ಎಲ್ಲವೂ ಕೂಡ ಅಡಗಿದೆ. ತಂದೆ ತಾಯಿಗಳೆಲ್ಲ ಒಂದೇ ಮನವಿ, ನಿಮ್ಮ ಮಕ್ಕಳ ತಲೆ ಮತ್ತು ಕಿವಿಯನ್ನ ಜಾನಪದದ ಕಡೆಗೆ ತಿರುಗಿಸಿ. ಜಾನಪದ ಅಂತಂದ್ರೆ ಅದರಲ್ಲಿರುವಂಥ ಶಕ್ತಿ ಯಾವುದರಲ್ಲೂ ಇಲ್ಲ. ಒಂದು ಆತ್ಮೀಯತೆ, ಒಂದು ಸಂಬಂಧ, ಹೇಳಿದ್ರಲ್ಲ ಮಾನವೀಯತೆ, ಅದೆಲ್ಲವನ್ನು ಕೂಡ ಕಲಿಸ್ಕೊಟ್ಟಿದ್ದಂಥದ್ದು ನಮ್ಮ ಜಾನಪದ. ಹೋಗ್ತಾ ಇದ್ದೇವೆ. ಬಲೋ ಭಾರತ್ ಮಾತಾ ಕಿ. ರಾಜ್ಯ ವಿಧಾನಸಭೆಗಳು ರಾಜ್ಯದ ಅಧ್ಯಕ್ಷರ ಕರೆ ಮೇರೆಗೆ ಈ ಭಾಗದಲ್ಲಿ ವಿಶೇಷವಾಗಿ ಧಾರವಾಡ ಜಿಲ್ಲೆ ಮತ್ತು ಗದಗ ಜಿಲ್ಲೆಯ ಕೆಲವು ಭಾಗ ಮತ್ತು ಹಾವೇರಿ ಜಿಲ್ಲೆಯ ಕೆಲವು ಭಾಗ, ಮೇನ್ಲಿ ಧಾರವಾಡ ಜಿಲ್ಲೆಯ ಮಹಿಳಾ ಪ್ರಮುಖರನ್ನ, ಮಹಿಳಾ ಸ್ಟೂಡೆಂಟ್ಸು, ಮಹಿಳಾ ಪ್ರಮುಖರು, ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಗುಂಪುಗಳು, ಇದರಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ ಅವರೆಲ್ಲರನ್ನು ಕರೆದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರು ಈ ರಾಜ್ಯಾದ್ಯಂತ
ಇದರ ಹೋರಾಟಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕರೆ ಮೇರೆಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ಮಹಿಳೆಯರೇ ಮುಂಚೂಣಿಯಲ್ಲಿರ್ತಾರೆ, ಅದರ ನೇತೃತ್ವವನ್ನು ವಹಿಸಿ ನಮ್ಮ ರಾಜ್ಯದ ಇದನ್ನ ನಾವು ಒತ್ತಡವನ್ನ ಕಾಂಗ್ರೆಸ್ ಮೇಲೆ ತರುವಂತ ಮಾಡ್ತೀವಿ. ಆಗಲ್ಲ ಅಂತ ಹೇಳಿದ್ರೆ ಖಂಡಿತ ಈ ದೇಶದ ಮಹಿಳೆಯರು, ತಾಯಂದಿರು, ಸಹೋದರಿಯರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾರೆ. ನಮಗಂತೂ ಸಂಪೂರ್ಣ ವಿಶ್ವಾಸ ಇದೆ. ಇವ್ರು ಏನೇ ಷಡ್ಯಂತ್ರ ಮಾಡಿದ್ರು ಸಹ ಅತಿ ಶೀಘ್ರದಲ್ಲೇ ಮುಂದೊಂದು ದಿನ ಮತ್ತೊಮ್ಮೆ ಈ ಬಿಲ್ ಅನ್ನ ಪಾಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಶಸ್ವಿ ಆಗ್ತಾರೆ ಅನ್ನುವ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಎಲ್ಲ ಕಾರ್ಮಿಕರು ಒಟ್ಟಾಗಿ ಇಡೀ ವಿಶ್ವದಲ್ಲೇ ಆಚರಣೆ ಮಾಡುವಂತಹ ದಿನ. ಇದೊಂದು ಔಪಚಾರಿಕ ದಿನ ಖಂಡಿತ ಅಲ್ಲ. ಇದು ತಮ್ಮ ತಮ್ಮ ದೇಶದಲ್ಲಿರುವ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಸರ್ಕಾರಗಳನ್ನ ಮನಮುಟ್ಟೋ ರೀತಿಯಲ್ಲಿ ಎಚ್ಚರಿಕೆ ಅಂತ ಕೊಡುವಂತಹ ದಿನವಾಗಿ ನಾವು ಪರಿಗಣಿಸ್ತೀವಿ. ಇದೊಂದು ಹೋರಾಟದ ಸ್ಫೂರ್ತಿಯಾದಂತಹ ದಿನ ಅಂತ ನಾವು ಭಾವಿಸ್ತೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.